ನನ್ನ ಬಂಗಾರದ ಮುದ್ದು. ಅತ್ತೆ ಏನ್ ಹೇಳಿದ್ಲು? ಹೇಳಿಲ್ವ ದೇವಾಂಶ್, ಮತ್ತೆ ಹೊಸ ಮುಹೂರ್ತ ಇಡೋದು ಬೇಕಾಗಿಲ್ಲ. ಇಲ್ಲಿವರೆಗೂ ಬಂದ್ರೆ ಮುಹೂರ್ತ ಮೀರೋಗುತ್ತೆ ಅಂತ ಅಲ್ಲೇ ಇವರೆಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ನಡಿ, ಉಳಿದಿರೋ ಕೆಲಸ ನೋಡೋಣಂತೆ. ಏನು ಶೋಭನ ನಡೆದೋಯ್ತಾ? ಹೇಳು. ಏನ್ ಹೇಳೋದು? ಒಂದು ಕೆಲ್ಸನೂ ಸರಿಯಾಗಿ ಮಾಡೋದಕ್ಕಾಗಲ್ಲ ಅಲ್ಲ ನಿನ್ ಕೈಲಿ. ಇವಾಗ ಏನಾಯ್ತು? ನೀನೇನೋ ವೈದೇಹಿನ ಕಿಡ್ನಾಪ್ ಮಾಡ್ದೆ ಅಂತ ಹೇಳ್ದೆ, ಆದ್ರೆ ಅವ್ರೇನೋ ಇಲ್ಲಿ ಶೋಭನ ನಡೆದೋಯ್ತು ಅಂತಿದ್ದಾರೆ. ಚಾನ್ಸೇ ಇಲ್ಲ. ವೈದೇಹಿ ನನ್ನ ಹತ್ರ ಇದ್ದಾಳೆ. ನಿಜವಾಗ್ಲೂ? ನಿಜ ಊರ್ಮಿಳ, ನೀನಂದ್ರೆ ನನಗಿಷ್ಟ ಅನ್ನೋದು ಎಷ್ಟು ನಿಜನೋ ಈ ವಿಷಯನೂ ಅಷ್ಟೇ ನಿಜ. ಮತ್ ಯಾಕೆ ಅವ್ರು ಹಾಗೆ ಹೇಳ್ತಿದ್ದಾರೆ? ಏನೋ ನನಗೆ ಗೊತ್ತಿಲ್ಲ. ಅವ್ರ ವಿಷಯ ಬಿಡು, ನನ್ನ ವಿಷಯ ಹೇಳು. ಶಾಂತನ್ ಮೇಲ್ ಕಳ್ಸೋದು ಯಾವಾಗ? ನಾನು ಮನೆಗೆ ಬರೋದು ಯಾವಾಗ? ಇಲ್ಲಿ ಯಾವ ಕೆಲ್ಸನೂ ನನ್ನೊಬ್ಳಿಂದನೇ ಆಗ್ತಿಲ್ಲ. ನೀನ್ ಆದಷ್ಟು ಬೇಗ ಇಲ್ಲಿಗೆ ಬರ್ಬೇಕು. ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಯಾಕಷ್ಟು ಟೆನ್ಷನ್ ಮಾಡ್ಕೋತೀಯ? ವೈಶಾಲಿನ ಅಲ್ಲಿ ಬಿಟ್ಟು ಬಂದಿದೀವಲ್ಲ, ವೈಶಾಲಿನ ಅಲ್ಲಿಗೆ ಸೇರ್ಸಿದ್ದು ಎಷ್ಟು ಮುಖ್ಯನೋ ವೈದೇಹಿನ ಇಲ್ಲಿ ಕರ್ಕೊಂಡ್ ಬರೋದು ಅಷ್ಟೇ ಮುಖ್ಯ. ಅಕಸ್ಮಾತ್ ವೈದೇಹಿ ಆ ಮನೆಗೆ ಹೋದ್ರೆ ಆಗ ನಮ್ ಪ್ಲಾನ್ ಎಲ್ಲ ಅವ್ರಿಗೆ ಗೊತ್ತಾಗ್ಬಿಡತ್ತೆ. ಇಂಥ ಒಳ್ಳೆ ಅವಕಾಶ ನಮ್ಗೆ ಮತ್ತೆ ಸಿಗೋದಿಲ್ಲ. ಅಲ್ಲಿ ನೋಡಿ ಕರ್ಕೊಂಡ್ ಬಂದ್ರು. ಈಗ್ಲಾದ್ರೂ ವೈದೇಹಿನ ಕರ್ಕೊಂಡ್ ಬಂದ್ರಾ? ಇಲ್ಲ ಮತ್ ನನ್ ಸೊಸೆನ ಕರ್ಕೊಂಡ್ ಬಂದ್ರಾ? ಅವಳು ನೋಡೋ ನೋಟ ನೋಡಿದ್ರೆ ಗೊತ್ತಾಗಲ್ವಾ? ವೈದೇಹಿನೇ. ನನ್ನನ್ನ ನೋಡಿ ಶಾಕ್ ಆಗಿದ್ದಾಳೆ. ಏನ್ ವೈದೇಹಿ, ಚಂಚಲ ಏನು ಇನ್ನೂ ಬದುಕೇ ಇದ್ದಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ನಿನ್ನು ದಶರಥ ರಾಮನ್ನೋ ನಾಶ ಮಾಡ್ದೇನೆ ನಾನ್ ಹೇಗ್ ಸಾಯ್ತೀನಿ ಅನ್ಕೊಂಡ್ಯೆ? ಪಾಪ, ತುಂಬಾ ವರ್ಷಗಳಾದ್ಮೇಲೆ ಅಮ್ಮ ಮನೆಗ್ ಬಂದಿದ್ದಾಳೆ. ನನ್ಗೂ ಶೋಭನದ್ ಮುಹೂರ್ತ ಇಟ್ಟಿದ್ದಾರೆ. ಇನ್ ಮುಂದೆ ಎಲ್ಲ ಸಂತೋಷ ಅನ್ಕೊಂಡಿದ್ದೆ. ಈ ಟ್ವಿಸ್ಟ್ ಇಂದ ಶಾಕ್ ಆಗಿರ್ಬೇಕಲ್ವಾ? ನೀನ್ ಎಷ್ಟೇ ಬೇಡ್ಕೊಂಡ್ರು ಇಲ್ಲಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ನಿನ್ಗೋಸ್ಕರ ನಿಮ್ ಮನೆಯವರು ಹುಡ್ಕೋದೂ ಇಲ್ಲ. ಯಾಕೆ ಅಂತ ಗೊತ್ತಾ? ತೇಟ್ ನಿಂತರನೇ ಇರೋ ಈ ನಾಗವೇಣಮ್ಮನ್ ಸೊಸೆನ ನಿನ್ನ ಮನೇಲಿ ಬಿಟ್ಟು ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿರೋದಕ್ಕೆ. ಒಂದ್ ನಿಮಿಷ ಇರು ಚಂಚಲ. ನನಗ್ಯಾಕೋ ಇಷ್ಟೊತ್ತು ನೀನು ಮಾತಾಡಿದ್ದೆಲ್ಲ ವೇಸ್ಟ್ ಅನ್ನಿಸ್ತಾ ಇದೆ. ಏಯ್, ಆ ಟೇಪ್ ತೆಗಿಯೋ. ನಾನು ವೈಶಾಲಿ ಅತ್ತೆ.
ಛೇ, ವೈಶಾಲಿನ ಮತ್ತೆ ನೀನೇ ಯಾಕೆ ಬಂದೆ? ನಿನ್ನ ಬದಲಾಯಿಸ್ಲಿಲ್ವಾ? ಬದಲಾಯಿಸೋದಕ್ಕೆ ಪ್ರಯತ್ನ ಪಟ್ರು. ವೈದೇಹಿ ದೇವಾಂಶಿಂದ ದೂರ ಹೋಗ್ತಿದ್ದ ಹಾಗೆ ನಾನು ದೇವಾಂಶ್ ಹತ್ರ ಹೋಗೋದಕ್ಕೆ ಟ್ರೈ ಮಾಡಿದೆ. ಹೊರಡು ಬೇಗ ಹೋಗು. ಯಾರು ನೀವು? ಇದು ನಡೆದಿದ್ದು. ನನ್ನ ಬೇರೆ ಯಾರೋ ಎತ್ಕೊಂಡು ಹೋದ್ರು. ದೇವಾಂಶ್ ಜೊತೆ ವೈದೇಹಿ ಹೋದಾಗ ಅದು ನಾನೇ ಅನ್ಕೊಂಡು ಸುಮ್ಮನೆ ಆದ್ರು. ಅವ್ರು ಬೆಳಗ್ಗೆ ನನ್ನನ್ನ ಬಿಟ್ಟು ಕಳ್ಸಿದ್ಮೇಲೆ ನನ್ನೇ ವೈದೇಹಿ ಅನ್ಕೊಂಡು ಇವ್ರು ಕರ್ಕೊಂಬಂದ್ರು. ಈ ಸಲನಾದ್ರೂ ನಾನೇ ವೈಶಾಲಿ ಅಂತ ಯಾಕೆ ಹೇಳಿಲ್ಲ? ಆದ್ರೆ ಇವ್ರು ನನ್ನ ಬಾಯಿ ಮುಚ್ಚಿಬಿಟ್ಟಿದ್ರಲ್ಲ ಅತ್ತೆ. ಛೇ, ಎಲ್ಲಿಂದ ಶುರು ಮಾಡ್ತಿರೋ ಮತ್ತೆ ಅಲ್ಲಿಗೆ ಬಂದು ನಿಲ್ತೀರಾ? ಇದಷ್ಟು ಸುಲಭ ಅಂತ ಅನ್ನಿಸ್ತಿಲ್ಲ ಚಂಚಲ. ಆಗುತ್ತೆ ನಾಗವೇಣಮ್ಮ. ಎಷ್ಟೇ ಕಷ್ಟ ಆದ್ರೂ ಇದು ನಡಿಲೇಬೇಕು. ಆದ್ರೆ ನಾನು ಯೋಚನೆ ಮಾಡ್ತಿರೋದೇ ಬೇರೆ. ವೈದೇಹಿ ಅನ್ಕೊಂಡು ವೈಶಾಲಿನ ಕರ್ಕೊಂಡು ಹೋದ್ರಲ್ಲ, ಅವ್ರ್ಯಾರು? ನಾವಲ್ದೇನೆ ವೈದೇಹಿಗೆ ದಶರಥ ರಾಮನ್ಗೆ ಇನ್ನೂ ಯಾರೋ ಶತ್ರುಗಳಿದ್ದಾರೆ ಅನ್ಸುತ್ತೆ. ಯಾರಿರ್ಬೋದು? ಇನ್ನೂ ರೆಡಿ ಆಗ್ತಾ ಇದ್ದೀನಿ, ಹೊರಗಡೆನೇ ಇರಿ. ಹೇಳ್ತಿರೋದು ನಿಮ್ಗೆ. ರಾತ್ರಿ ಮಾಡಿ ತರಲೆ ಸಾಕಾಗಿಲ್ವಾ? ಮನೆಯಲ್ಲಿ ಎಲ್ಲರೂ ಇದ್ದಾರೆ, ಇವಾಗ ಸುಮ್ಮನೆ ಇರಿ. ಮೊದಲು ಆಚೆ ಹೋಗಿ. ಹೇಳಿದ್ರೆ ಅರ್ಥ ಆಗಲ್ವಾ? ಬರಬೇಡಿ ಅಂತ ಹೇಳಿ. ಅಕ್ಕ ನೀವಾ? ಆಗ್ಲೇ ಎಲ್ರ ಮುಂದೆ ಹೇಳಿದ್ರೆ ದೊಡ್ಡೋರ್ ಮನ್ಸಿಗೆ ಎಲ್ಲಿ ಬೇಜಾರಾಗುತ್ತೋ ಅಂತ ಏನೋ ಒಂದ್ ಕತೆ ಹೇಳಿ ಮ್ಯಾನೇಜ್ ಮಾಡೋಣ ಅನ್ಕೊಂಡ್ಯಾ? ಆದ್ರೆ ಇಲ್ಲೂ ಕೂಡ ನಿಜವಾಗ್ಲೂ ಶೋಭನಾ ನಡೆದ ಹಾಗೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಲ್ಲ. ಏನ್ ಓವರ್ ಆಕ್ಟಿಂಗ್ ಅಕ್ಕ?
ನಡೀದೇ ಇರೋದನ್ನ ನಡೆದಿದೆ ಅಂತ ನಂಬ್ಸೋದಕ್ಕೆ ಇಷ್ಟೊತ್ತು ನೀವಿಬ್ರು ಮಾಡಿದ್ರಲ್ಲ ಆಕ್ಟಿಂಗ್, ಅದನ್ನೇ ಓವರ್ ಆಕ್ಟಿಂಗ್ ಅಂತಾರೆ. ನಡೆದಿಲ್ದೇ ಇರೋದನ್ನ ನಡೆದಿದೆ ಅಂತ ಹೇಳ್ಕೊಳ್ಳೋ ಅವಶ್ಯಕತೆ ನಮ್ಗೇನಿದೆ ಅಕ್ಕ? ಕೆಲವು ವಿಷಯಗಳು ಇದನ್ನು ಮೀರಿ ಮಾತಾಡೋದಕ್ಕೆ ಅಂತ ಹೋದ್ರೆ ಚೆನ್ನಾಗಿರಲ್ಲ. ಮಾತಾಡೋದಕ್ಕೆ ಚೆನ್ನಾಗಿರಲ್ವಾ ಅಥವಾ ಅಲ್ಲಿ ಮಾತಾಡೋದಕ್ಕೇನು ಆಗೇ ಇಲ್ವಾ ಹೇಳು? ಅಷ್ಟಕ್ಕೂ ನಿಮ್ ಪ್ರಾಬ್ಲಮ್ ಏನಕ್ಕ? ನಮ್ ಶೋಭನ ನಡೀಲಿಲ್ಲ ಅಂತನಾ ಅಥವಾ ಎಲ್ಲಿ ನಡೆದೋಯ್ತು ಅಂತನಾ? ಅಕ್ಕ, ನಂಗೊಂದು ಡೌಟು. ನಾವ್ ವಾಪಸ್ ಬರುವಾಗ ಟೈರಲ್ಲಿ ಗಾಳಿ ಹೊರಟೋಗಿತ್ತು. ಎಲ್ಲಿ ಸರಿಯಾದ ಸಮಯಕ್ಕೆ ಮನೆಗೆ ಬಂದ್ಬಿಟ್ರೆ ನಮ್ ಶೋಭನ ನಡೆದ್ಬಿಡತ್ತೆ ಅಂತ ನೀವೇನು ಪ್ಲಾನ್ ಮಾಡ್ಲಿಲ್ಲ ಅಲ್ವಾ ಅಕ್ಕ? ಏನ್ ಮಾತಾಡ್ತಾ ಇದ್ಯಾ? ನಾನ್ ಯಾಕೆ ಪ್ಲಾನ್ ಮಾಡ್ಲಿ? ಇನ್ನೇನಕ್ಕ ಮತ್ತೆ? ನಮ್ ಶೋಭನದ ಬಗ್ಗೆ ನಿಮಗೆ ಯಾಕೆ ಇಷ್ಟೊಂದು ಕ್ಯೂರಿಯಾಸಿಟಿ? ನನ್ಗೆ ಯಾಕೆ ಕ್ಯೂರಿಯಾಸಿಟಿ? ಆದ್ರೆ ಏನ್ ಸಿಗುತ್ತೆ, ಆಗದೆ ಇದ್ರೆ ಏನ್ ಸಿಗುತ್ತೆ? ಅದ್ರದ್ದು ಏನು ಅಂದ್ರೆ ಆ ಊರಾಚೆ ಹೊಲದಲ್ಲಿ ಶೋಭನ ನಡೀತು ಅಂತಂದ್ರೆ ನನಗ್ ನಂಬಕ್ಕಾಗ್ತಿಲ್ಲ. ಅದ್ ಹಾಗೆ ಅಕ್ಕ, ಕೆಲವೊಂದನ್ನ ನಂಬಕ್ಕಾಗಲ್ಲ. ನಾನು ಕೂಡ ಅದ್ ಹೇಗ್ ಸಾಧ್ಯ ಅಂತಾನೆ ಅನ್ಕೊಂಡೆ. ಮುಹೂರ್ತ ಇಟ್ಟಿದ್ದಾರೆ, ಮನೆಯವ್ರು ಕೂಡ ಕಾಯ್ತಿರ್ತಾರೆ. ಆ ಮುಹೂರ್ತ ತಪ್ಪೋದ್ರೆ ಮತ್ತೆ ಯಾವಾಗ ಮುಹೂರ್ತ ಸಿಗುತ್ತೋ, ಇನ್ನೇನಾದ್ರೂ ದೋಷ ಇದೆ ಅನ್ಬಿಡ್ತಾರೇನೋ ಅಂತ ತುಂಬಾ ಹೆದರ್ಬಿಟ್ಟಿದ್ದೆ. ದೇವ್ರು ಎಲ್ಲ ಅವಕಾಶಗಳನ್ನು ದೂರ ಮಾಡಿ ಯಾಕಿಷ್ಟು ಕಷ್ಟ ಕೊಡ್ತಿದ್ದಾನೆ ಅಂತ ಒಂದ್ಸಲ ಅನ್ಕೊಳ್ತೀವಿ. ಆದ್ರೆ ಆ ಕಷ್ಟಗಳು ಬರ್ದೇ ಹೋದ್ರೆ ಇಷ್ಟ ಅದ್ಭುತವಾಗಿರೋ ಸುಖ, ಸಂತೋಷ ಸಿಗ್ತಾ ಇರ್ಲಿಲ್ಲ ಅಂತ ಆಮೇಲೆ ಅರ್ಥ ಆಗತ್ತೆ. ರಾತ್ರಿ ಅದೆಲ್ಲ ನಡೀತು. ವಾಲಿ ನೋಡಿದ್ರೆ ಬಾಯಿ ಕಣ್ಣು ಎಲ್ಲ ಕಟ್ ಹಾಕಿ ಎಲ್ಲೋ ಕೂಡ ಹಾಕಿದೀನಿ ಅಂತ ಹೇಳ್ದ. ಇವಳು ನೋಡಿದ್ರೆ ಕಾನ್ಫಿಡೆಂಟ್ ಆಗಿ ಶೋಭನಾ ನಡೀತು ಅಂತಿದ್ದಾಳೆ. ಯಾವ್ದು ನಿಜ? ಇದೇ ನಡೆದಿದ್ದು ಅಕ್ಕ. ಇದಕ್ಕಿಂತ ವಿವರಗಳನ್ನ ಹೇಳೋದಕ್ಕೆ ಹೋದ್ರೆ ಕೇಳಿಸ್ಕೊಳ್ಳೋದಕ್ಕೆ ನಿಮ್ಗೆ ನಾಚಿಕೆ ಆಗತ್ತಕ್ಕ. ಅದಕ್ಕೆ ಇಷ್ಟ ಸಾಕು. ಪರವಾಗಿಲ್ವೇ? ನಿಮ್ಮಮ್ಮ ವಾಪಸ್ ಬಂದ್ಮೇಲೆ ನೀನೇ ಸೋದ್ರ ಸೊಸೆ ಅಂತ ಗೊತ್ತಾದ್ಮೇಲೆ ವಾಯ್ಸ್ ಜೋರಾಗ್ತದೆ, ಮಾತು ಕೂಡ ಚೆನ್ನಾಗ್ ಆಡ್ತಿದ್ಯಾ. ನಮ್ ಪರಿಸ್ಥಿತಿಗಳು ಬದಲಾಗಿದ ತಕ್ಷಣ ಮಾತುಗಳು ಬರಲ್ಲ ಅಕ್ಕ. ಎದುರುಗಡೆ ಇರೋರ್ ವರ್ತನೆ ನೋಡ್ಕೊಂಡ್ ಮಾತು ಬರತ್ತೆ. ಅಷ್ಟಕ್ಕೂ ಹಾಯಾಗಿ ಭಾವನ ನೋಡ್ಕೊಂಡು ಸಂತೋಷವಾಗಿರೋದ್ರ ಬದಲು ಇದೆಲ್ಲ ಯಾಕಕ್ಕ ನಿಮ್ಗೆ? ಏಯ್, ನನ್ ಪರ್ಸನಲ್ ವಿಷಯನ ಮಾತಾಡ್ಬೇಡ. ಮತ್ತೆ ನೀವು ನಮ್ ಶೋಭನದ ಬಗ್ಗೆ ಯಾಕೆ ಮಾತಾಡಿದ್ರಿ? ಅದಕ್ಕೆ ನಾನು ನಿಮ್ ಬಗ್ಗೆ, ಭಾವನ್ ಬಗ್ಗೆ ಎಲ್ಲ ಮಾತಾಡ್ತಾ ಇರೋದು. ಬಂದಾಗ್ಲಿಂದ ನೋಡ್ತಾನೆ ಇದ್ದೀನಿ. ಬಣ್ಣ ಬಣ್ಣದ ಸೀರೆಗಳು, ಕೈಯಲ್ಲಿ ಯಾವಾಗ್ಲೂ ಆ ಚಕ್ರ. ಇಷ್ಟು ಬಿಟ್ರೆ ಯಾವತ್ತೂ ನೀವು ಭಾವನ ನೋಡ್ಕೊಂಡಿದ್ದೇ ಇಲ್ಲ. ನೀವ ಚಕ್ರ ತಿರುಗಿಸೋ ಸಮಯದಲ್ಲಿ ಸ್ವಲ್ಪ ಸಮಯ ಭಾವನ್ ಕಾಲ್ಗೆ ಪ್ರೀತಿಯಿಂದ ಎಣ್ಣೆ ಹಚ್ಚಿದ್ದಿದ್ರೆ ಇಷ್ಟೊತ್ತಿಗಾಗ್ಲೇ ಭಾವ ಎದ್ದು ನಡೆದಿರೋರು. ತುಂಬಾ ಮಾತಾಡ್ತಾ ಇದೀಯ ವೈದೇಹಿ. ನನ್ನನ್ನು ಎದುರಾಕೊಂಡ್ರೆ ನಿನಗೇನಾಗುತ್ತೆ ಅಂತ ಗೊತ್ತಿಲ್ಲ. ಚಂಚಲಾ ಶ್ರವಂತಿಗಿಂತ ಹೆಚ್ಚು ತೊಂದರೆ ಕೊಡೋಕಂತೂ ಸಾಧ್ಯ ಇಲ್ವಲ್ಲ. ಅವರಿಬ್ರೆ ಏನು ಮಾಡಕ್ಕಾಗ್ದೆ ಕಣ್ಣಿಗೆ ಕಾಣಿಸ್ಕೊಳ್ದ ಹಾಗೆ ಹೋದ್ರು. ಹಾಗಂತ ನಿಮಗೂ ಹಾಗೆ ಆಗ್ಲಿ ಅನ್ನಲ್ಲ. ಯಾಕಂದ್ರೆ ನೀವು ಈ ಮನೆಗೆ ದೊಡ್ಡ ಸೊಸೆ ಅಲ್ವಾ. ಅದನ್ನ ನೀವು ನೆನ್ಪಲ್ಲಿ ಇಟ್ಕೊಂಡು ಆ ಗೌರವನ ಉಳಿಸ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ. ತುಂಬಾ ಮಾತಾಡ್ತಾ ಇದೀಯ. ನೋಡೋಣ. ಸರಿ ಅಕ್ಕ.
ಹೇಳು ಬಂಗಾರಿ. ಬಂಗಾರಿ ಗಿಂಗಾರಿ ಅಂದ್ರೆ ನೀನ್ ಹಲ್ಲು ದುರಿಸ್ಬಿಡ್ತೀನಿ. ಹೇಳಿದ ಕೆಲ್ಸ ನೆಟ್ಟಗ್ ಮಾಡಕ್ಕಾಗಲ್ಲ. ಬಂಗಾರಿ ಅಂತೆ ಬಂಗಾರಿ. ಅಷ್ಟ್ಯಾಕ್ ಕೋಪ ಮಾಡ್ಕೋತ್ಯಾ? ಮ್ಯಾಟ್ರ್ ಏನಂತ ಹೇಳು. ನೀನೇನೋ ವೈದೇಹಿನ ಕಿಡ್ನಾಪ್ ಮಾಡ್ದೆ ಅಂತ ಹೇಳ್ತಿದ್ಯಾ. ಇಲ್ಲೇನೋ ವೈದೇಹಿ ಶೋಭನನ್ನ ಮುಗಿಸ್ಕೊಂಡ್ ಬಂದ್ವಿ ಅಂತ ನಾಚ್ಕೊಂಡು ಎಲ್ರ ಹತ್ರ ಹೇಳ್ತಿದ್ದಾಳೆ. ಇಷ್ಟಕ್ಕೂ ನಡೀತಾ ಇಲ್ವಾ? ಅವೆಲ್ಲ ಪಕ್ಕಕ್ಕಿಡು ಊರ್ಮಿಳ. ಇವಾಗ ಅವ್ರ ಶೋಭನ ನಡೆದಿದ್ರೇನು, ನಡಿಲಿಲ್ಲ ಅಂದ್ರೇನು? ಏನು ಅಂತ ಕೇಳ್ತಿಯಲ್ಲ? ಅವ್ರಿಗೆ ಮಕ್ಕಳು ಹುಟ್ಟಬಾರ್ದು. ನಾನು ಈ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ರೆ ನೀನು ನೆಕ್ಸ್ಟ್ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಸರಿ, ಇವತ್ತು ತಡಿತ್ಯಾ, ನಾಳೆ ತಡಿತ್ಯಾ, ದಿನ ತಡಿಯಕ್ಕಾಗುತ್ತಾ? ಇಲ್ಲ ಅಲ್ವಾ? ಇವೆಲ್ಲ ಯೂಸ್ ಇಲ್ಲ. ನಾನೊಂದು ಪ್ಲಾನ್ ಹೇಳ್ತೀನಿ, ಕೇಳಿಸ್ಕೊ. ಏನು? ನಾಳೆ ದೀಪಾವಳಿ, ನರಕಾಸುರನ ವಧೆ ಅಂತ ನಮ್ಮ ಇಡೀ ಕುಟುಂಬದವರೇ ಅಲ್ಲಿಗೆ ಬರ್ತಾರೆ. ಆ ನರಕಾಸುರನ ವಧೆ ಜೊತೆಗೆ ಅತ್ತೆ ಶಾಂತಾದೇವಿ ವಧೆನೂ ಪ್ಲಾನ್ ಮಾಡಿದ್ದೀನಿ. ಏನ್ ಹೇಳ್ತಿದ್ಯಾ ನೀನು? ಸಿಕ್ಕಾಕೊಂಡ್ರೆ ಏನಾಗುತ್ತೆ ಅಂತ ಗೊತ್ತಾ? 4 ದಿನ ಸುಮ್ಮನೆ ಇದ್ರೂ ನಾನು ಸಿಕ್ಕಾಕೋತೀನಿ. ಇವಾಗ ಮನೇಲಿ ಎಲ್ಲರೂ ನಾನು ತೀರ್ಥಯಾತ್ರೆಗೆ ಹೋಗಿದ್ದೀನಿ ಅಂತ ಅನ್ಕೊಂಡಿರ್ತಾರೆ. 4 ದಿನ ಆದ್ಮೇಲೆ ಇನ್ನ ಯಾಕೆ ಅವನು ಬಂದಿಲ್ಲ ಅಂತ ವಿಷಯ ಓಪನ್ ಆಗುತ್ತೆ. ಅವಾಗ ಶಾಂತಾದೇವಿ ಅತ್ತೆಗೆ ನಾನು ಅವ್ರ ತಲೆಗೆ ಹೊಡೆದಿದ್ದ ವಿಷಯ ಟಕ್ ಅಂತ ನೆನಪಾಗುತ್ತೆ. ಅದಾಗಕ್ಕೂ ಮುಂಚೆ ಅವ್ರನ್ನ ಎತ್ಬಿಡ್ಬೇಕು. ನನ್ಗೆ ಯಾಕೋ ಇದೆಲ್ಲ ವರ್ಕೌಟ್ ಆಗಲ್ಲ ಅನ್ಸ್ತಿದೆ ವಾಲಿ. ನಾನು ಮನೆಯವ್ರನ್ನೆಲ್ಲ ಎತ್ಬಿಡೋಣ ಅನ್ಕೊಂಡೆ, ಆದ್ರೆ ನಾವಿಬ್ರು ಮಾತ್ರ ಉಳ್ಕೊಂಡು ಎಲ್ರೂ ಸತ್ರೆ ನಮ್ಮೇಲೆ ಡೌಟ್ ಬರುತ್ತೆ ಅಂತ ಒಬ್ರನ್ನ ಮಾತ್ರ, ಶಾಂತಾದೇವಿನ ಮಾತ್ರ ಎತ್ತಣ ಅಂತ ಅನ್ಕೊಂಡಿದ್ದೀನಿ. ಅವಳು ಸಾಯೋದು, ನಾನು ಮನೆಗೆ ಎಂಟ್ರಿ ಕೊಡೋದು, ಎರಡೂ ಒಂದೇ ದಿನ ನಡೆಯುತ್ತೆ. ಏನೋ ನನ್ನನ್ನಂತೂ ಇನ್ವಾಲ್ವ್ ಮಾಡಬೇಡ. ನಿನಗೆ ಸಂಬಂಧನೇ ಇಲ್ಲ ಅನ್ನೋ ಥರ ಇರು. ಮಿಕ್ಕಿದ್ದೆಲ್ಲ ನಾನು ನೋಡ್ಕೋತೀನಿ. ನಮಸ್ಕಾರ ಗುರುಗಳೇ. ಇಷ್ಟಕಾಮ್ಯಾರ್ಥ ಫಲಸಿದ್ಧಿರಸ್ತು. ದೂರ ಆಗಿದ್ದ ತಂಗಿ ವಾಪಸ್ ಬಂದಿದ್ದಾಳೆ. ಮಗ ಸೊಸೆ ಒಂದಾಗಿದ್ದಾರೆ. ತುಂಬ ವರ್ಷಗಳಾದ್ಮೇಲೆ ನಾವೆಲ್ಲರೂ ತುಂಬ ಸಂತೋಷವಾಗಿದ್ದೀವಿ ಗುರುಗಳೇ. ಈ ಕಾರಣಕ್ಕೇನೆ ನಾನೇ ಯಾವುದಾದ್ರೂ ಉತ್ಸವ ಮಾಡಿಸ್ಬೇಕು ಅಂದ್ಕೊಂಡೆ. ಅಷ್ಟರಲ್ಲಿ ನೀವೇ ಸೀತಾ ಕಲ್ಯಾಣ ಮಾಡಿಸು ಅಂತ ಆಜ್ಞೆ ಮಾಡಿದ್ದೀರಾ. ತುಂಬ ಸಂತೋಷ ಆಯಿತು. ದೇವಾಂಶ್ ವೈದೇಹಿ ಹೇಗಿದ್ದಾರಪ್ಪ ದಶರಥರಾಮ? ಸಂತೋಷವಾಗೇ ಇದ್ದಾರೆ ಗುರುಗಳೇ. ಮದುವೆ ಆದ ಇಷ್ಟು ದಿನದ ನಂತರ ಅವ್ರ ಸಮಸ್ಯೆಗಳೆಲ್ಲ ದೂರ ಆಗಿದೆ. ನಿನ್ನೆನೆ ಅವ್ರ ಶೋಭನಕ್ಕೆ ಮುಹೂರ್ತ ಇಡಿಸಿದ್ವಿ. ಸಣ್ಣ ಪುಟ್ಟ ಸಮಸ್ಯೆಗಳಾದರೂ ಕೊನೆಗೆ ಮುಹೂರ್ತ ಮೀರಲಿಲ್ಲ. ಚಿಕ್ಕ ಸಮಸ್ಯೆ ಅಲ್ಲ ದಶರಥರಾಮ, ದೊಡ್ಡ ಆಪತ್ತಿನಿಂದ ತಪ್ಪಿಸ್ಕೊಂಡಿದ್ದಾರೆ. ಆಗ್ತಾ ಇರೋ ಸಂತೋಷನ ತಡ್ಕೊಳಕ್ಕಾಗದೆ ಮುಂದೆ ಆಗುವಂತ ಅಪಾಯನ ತಿಳ್ಕೊಳ್ದೆ ಹೋದ್ರು. ಏನಾಯ್ತು ಗುರುಗಳೇ? ಆವತ್ತೇ ನಿನಗೆ ಹೇಳಿದ್ನಲ್ಲ ದಶರಥರಾಮ, ಸಮಸ್ಯೆ ಪೂರ್ತಿಯಾಗಿ ತೀರಿಲ್ಲ ಅಂತ. ಅದರ ರೂಪ ಬದಲಾಯಿಸ್ಕೊಂಡಿದೆ ಅಷ್ಟೇ.